ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಹೆಜ್ಕೇಲನು 18ನೇ ಅಧ್ಯಾಯ 9ನೇ ವಾಕ್ಯ. ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯಪರನಾಗಿಯೇ ನಡೆದರೆ ಇಂಥವನು ಸದ್ಧರ್ಮಿಯಾಗಿರುವುದರಿಂದ ಬಾಳುವನು. ಇದು ಕರ್ತನಾದ ಯೆಹೋವನ ನುಡಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯಪರನಾಗಿ ನಡೆದರೆ ಇಂಥವನು ಸದ್ಧರ್ಮಿಯಾಗಿರುವುದರಿಂದ ಬಾಳುವನು. ಇದು ಕರ್ತನಾದ ಯೆಹೋವನ ನುಡಿ. ಇದೇ ವಾಕ್ಯವನ್ನು ನಾವು ತಮಿಳಲ್ಲಿ ಗಮನಿಸುವಾಗ ದೇವರ ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಎನ್ ಕಟ್ಟಳೆಗಳಿಂಬ ನಡೆದು ಎನ್ நியாயங்களை கைக்கொண்டு உண்மையா இருப்பானேயாகில் அவன் நீதிமான், அவன் பிழைக்கவே பிழைப்பான் என்று கர்த்தராகி ஆண்டவர் சொல்லுகிறார். ಅಂದರೆ ಪ್ರಿಯ ದೇವರ ಮಕ್ಕಳೇ, ಆತನ ಒಂದು ಸತ್ಯದ ಪರವಾಗಿ ನಾವು ನಿಲ್ಲೋದಕ್ಕೋಸ್ಕರ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದಾವೆ. ನೋಡ್ರಿ, ನನ್ನ ನಿಯಮಗಳನ್ನು ಅನುಸರಿಸಿ, ಅಂದರೆ ದೇವರ ನಿಯಮಗಳು. ಎಂಥದ್ದು ದೇವರ ನಿಯಮಗಳು? ಮೊದಲನೇದಾಗಿ ನಾವು ನೋಡ್ತೇವೆ, ದೇವರ ನಿಯಮಗಳು ಅನೇಕ ನಿಯಮಗಳಿದ್ದಾವೆ. ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯಬೇಕಂತೆ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಆತನ ಆಜ್ಞೆಗಳು ಅನೇಕ ಆಜ್ಞೆಗಳಿದ್ದಾವೆ. ವಿಶೇಷವಾಗಿ ಒಂದೆರಡು ಆಜ್ಞೆಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಮೊದಲನೇದಾಗಿ ನಾವು ನೋಡ್ತೇವೆ, ನನ್ನಂತೆ ನೆರೆಯವರನ್ನು ನಾವು ಪ್ರೀತಿಸಬೇಕು, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಮ್ಮಂತೆ ನೆರೆಯವರನ್ನ ಪ್ರೀತಿಸಬೇಕು. ಎರಡನೇದಾಗಿ ಮತ್ತೆ ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಶಕ್ತಿಯಿಂದಲೂ ಆರಾಧಿಸಬೇಕು. ಪೂರ್ಣ ಶಕ್ತಿಯಿಂದ ಏನು ಮಾಡಬೇಕಂತೆ? ಆರಾಧಿಸಬೇಕು. ಇಂಥ ಎರಡು ಒಂದು ಆಜ್ಞೆಗಳನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ಅದು ಮಾತ್ರವಲ್ಲದೆ 10 ಆಜ್ಞೆಗಳನ್ನು ನಾವೆಲ್ಲಿ ನೋಡ್ತೇವೆ? ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಈ ಆಜ್ಞೆಗಳನ್ನು ಸರಿಯಾಗಿ ನಾವು ನಡಿಬೇಕು. ಯಾಕಂದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ಸತ್ಯಪರನಾಗಿ ನಡೆದರೆ ಇಂಥವನು ಸದ್ಧರ್ಮಿಯಾಗಿರುವನು. ಪ್ರಿಯರೇ, ದೇವರ ಆಜ್ಞೆಗಳನ್ನು ಅನುಸರಿಸಿ ದೇವರ ಒಂದು ವಾಕ್ಯವನ್ನು ನಾವು ಸರಿಯಾಗಿ ಅನುಸರಿಸಬೇಕು. ದೇವರ ವಾಕ್ಯ ಹೇಳ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ರಿ. ಪ್ರಿಯರೇ, ದೇವರು ಪರಿಶುದ್ಧನಾಗಿದ್ದಾನೆ, ಆದ್ದರಿಂದ ನಾವು ಕೂಡ ಪರಿಶುದ್ಧರಾಗಿರಬೇಕು. ದೇವರು ಸತ್ಯ ದೇವರಾಗಿದ್ದಾರೆ, ಆದ್ದರಿಂದ ನಾವು ಸತ್ಯಕ್ಕೆ ತಕ್ಕ ಹಾಗೆ ನಡಿಬೇಕು. ಯಾಕೆಂದರೆ ಸತ್ಯ ಇಲ್ಲದ ಜಾಗದಲ್ಲಿ ದೇವರು ಇರೋದಿಲ್ಲ. ಎಲ್ಲಿ ಸತ್ಯ ಇಲ್ಲವೋ ಅಲ್ಲಿ ಸತ್ಯ ದೇವರು ಇರೋದಿಲ್ಲ. ಪ್ರಿಯರೇ, ಆದ್ದರಿಂದ ನಮ್ಮ ಜೀವಿತದಲ್ಲಿ ಯಾವಾಗಲೂ ಸತ್ಯ ಇರಬೇಕು. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು. ಯಾವುದೇ ಒಂದು ಸಮಯದಲ್ಲಿ ಕೂಡ ನಾವು ಸುಳ್ಳನ್ನು ಮಾತನಾಡಬಾರ್ದು. ಯಾಕೆಂದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯಪರನಾಗಿಯೇ ನಡೆದರೆ, ಅಂದರೆ ಸತ್ಯಕ್ಕೆ ಸರಿಯಾಗಿ ನಾವು ನಡೆದರೆ ಇಂಥವನು ಸದ್ಧರ್ಮಿಯಾಗಿರುವನು, ಅಂದರೆ ಅಂಥವನು ನೀತಿವಂತನಾಗಿರ್ತಾನೆ. ನೋಡ್ರಿ, ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಸದ್ಧರ್ಮಿ ಅಂದರೆ ಆತನು ನೀತಿವಂತನು, ಆತನು ಪರಿಶುದ್ಧನು ಎಂಬುದಾಗಿ ನಾವು ಗಮನಿಸ್ಬೋದು. ಆತನು ಬಾಳುವನು. ನಾವು ಬದುಕಬೇಕಾದ್ರೆ ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ನಾವು ಬಾಳಬೇಕಾದ್ರೆ, ನಮ್ಮ ಜೀವಿತದಲ್ಲಿ ನಾವು ಜೀವಿಸಬೇಕಾದ್ರೆ ಮೊದಲನೇದಾಗಿ ನಾವು ಮಾಡಬೇಕಾಗಿರೋ ಕಾರ್ಯ ಏನಂದರೆ ಆತನ ನಿಯಮಗಳನ್ನು, ದೇವರ ನಿಯಮಗಳನ್ನು ಕೈಗೊಂಡು ನಡೆಯಬೇಕು. ಆತನ ವಿಧಿಗಳನ್ನು ಕೈಗೊಂಡು ಸತ್ಯಪರ ಆಗಿ ನಾವು ನಡೆಯಬೇಕು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಯಾವ ಸಮಯದಲ್ಲೂ ಕೂಡ ದೇವರ ನಿಯಮಗಳನ್ನಾಗಲಿ ದೇವರ ವಿಧಿಗಳನ್ನಾಗಲಿ ಕೈ ಬಿಟ್ಟು ಬಿಡಬಾರದು. ಎಂಥ ಪರಿಸ್ಥಿತಿಗಳು ಬರಬಹುದು, ಯಾವುದೇ ರೀತಿಯ ಸ್ಥಿತಿಗತಿಗಳು ಬರಬಹುದು, ಅವಮಾನಗಳು, ನಿಂದೆಗಳು, ಅನೇಕ ರೀತಿಯ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ಬರಬಹುದು. ಆದರೆ ಸತ್ಯವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬಾರ್ದು. ಸತ್ಯ ದೇವರನ್ನ ಆರಾಧಿಸುವುದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಹಿಂಜರಿದು ಹೋಗಬಾರ್ದು. ಅಂಥ ಮನುಷ್ಯನು ಬಾಳುವನು. ಇದು ಕರ್ತನಾದ ಯೆಹೋವನ ನುಡಿ. ಇದು ನನ್ನ ನುಡಿಯಲ್ಲ ಪ್ರಿಯರೇ, ಜೀವನ್ ಸಾಮೇಲ್ ಅವರ ನುಡಿಯಲ್ಲ, ಅಥವಾ ಯಾವುದೋ ಒಬ್ಬ ದೇವ ಸೇವಕರ ನುಡಿಯಲ್ಲ, ಆದರೆ ದೇವರ ನುಡಿ ಅಂತ, ಕರ್ತನಾದ ಯೆಹೋವನ ನುಡಿ. ನೋಡ್ರಿ, ದೇವರ ಆತ್ಮನ ಹೇಳ್ತಿದ್ದಾನೆ, ಇದು ಕರ್ತನಾದ ಯೆಹೋವನ ನುಡಿ. ಯಾರು ದೇವರ ವಾಕ್ಯವನ್ನು ಸರಿಯಾಗಿ ಗಮನಿಸಿ ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾರೋ, ದೇವರ ವಾಕ್ಯದಂತೆ ನಡೆದುಕೊಳ್ಳುತ್ತಾರೋ, ಸತ್ಯಪರನಾಗಿ ಯಾರು ನಿಲ್ತಾನೋ ಅಂಥವನೇ ಸದ್ಧರ್ಮಿಯಾಗಿರಲಿಕ್ಕೆ ಸಾಧ್ಯ. ಅಂಥವನು ಮಾತ್ರವೇ ಬದುಕಲಿಕ್ಕೆ ಸಾಧ್ಯ. ಬಹುದಿನ ಆತನು ಜೀವಿಸಲಿಕ್ಕೆ ಸಾಧ್ಯ. ಆತನು ಬಹುಕಾಲ ಈ ಲೋಕದಲ್ಲಿ ಇರಲಿಕ್ಕೆ ಸಾಧ್ಯ. ಯಾಕೆಂದರೆ ಇದು ಕರ್ತನಾದ ಯೆಹೋವನ ನುಡಿಯಾಗಿದೆ ಪ್ರಿಯರೇ. ಆದ್ದರಿಂದ ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಏಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಈ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ವಾಕ್ಯವನ್ನು ಕೇಳುತ್ತಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಹೌದು ದೇವರೇ, ವಾಕ್ಯದ ಮುಖದ ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯಪರನಾಗಿ ನಡೆದರೆ ಇಂಥವನು ಸದ್ಧರ್ಮಿಯಾಗಿರುವುದರಿಂದ ಬಾಳುವನು. ಇದು ಕರ್ತನಾದ ಯೆಹೋವನ ನುಡಿ ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ನಮ್ಮನ್ನು ಸಂಧಿಸಿದ್ದಕ್ಕಾಗಿ
ನನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತೇವಪ್ಪ. ಈ ವಾಕ್ಯವನ್ನು ಕೇಳುತ್ತಿರೋ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿರಿ. ವಾಕ್ಯದ ಪ್ರಕಾರ ಪ್ರತಿಯೊಬ್ಬರು ಸತ್ಯಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳುವ ಹಾಗೆ, ಸತ್ಯವನ್ನೇ ಬೋಧಿಸುವ ಹಾಗೆ, ಸತ್ಯವನ್ನೇ ಬೋಧಿಸು ಕೇಳುವವರು ಇದ್ದರೂ ಇಲ್ಲದಿದ್ದರೂ ಸತ್ಯವನ್ನೇ ಬೋಧಿಸು ಎಂಬ ವಾಕ್ಯದ ಪ್ರಕಾರ ಸ್ವಾಮಿ ದೇವರ ಸತ್ಯದಲ್ಲಿ ನಿಂತುಕೊಳ್ಳಿಕ್ಕೆ ಸಹಾಯ ಮಾಡ್ರಿ. ಸತ್ಯವಾಗಿ ನಡ್ಕೊಳ್ಳಿಕ್ಕೆ ಸಹಾಯ ಮಾಡ್ರಿ ಸ್ವಾಮಿ. ಸತ್ಯದ ಆತ್ಮನ ಅವರೊಳಗಡೆ ಜೀವಿಸಲಿಕ್ಕೆ ಕರ್ತನೆ, ಸತ್ಯಕ್ಕೆ ತಕ್ಕ ಹಾಗೆ ಅವರ ಜೀವಿತವನ್ನು ಬದಲಾಯಿಸಲಿಕ್ಕೆ ಸ್ವಾಮಿ ನೀ ಸಹಾಯ ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.